बेळगावमध्ये नविलुतर इथं धरण व्यवस्थापन सल्लागार समितीची बैठक पार पडली। ही बैठक मंत्री लक्ष्मी हेपाळकर यांच्या अध्यक्षतेखाली झाली। या बैठकीत बेळगावच्या सिंचन विभागाचे अधिकारी, माजी मंत्री सी पाटील, आमदार चिमनकट्टी यांच्यासह अनेक मान्यवर सहभागी झाले होते। बैठकीनंतर मंत्री लक्ष्मी हेपाळकर म्हणाल्या की बदामी, नरगुंद, सौदत्ती भागामध्ये पिकांसाठी पाण्याची कमतरता असून शेतकरी चिंता व्यक्त करत आहेत की पीक वाळून जाण्याची शक्यता आहे। आज शेतकऱ्यांसोबत चर्चा करून आम्ही निर्णय घेतला आहे की सध्या नविलुतीर्थ धरणामध्ये 25 टीएमसी पाणीसाठा आहे। यापैकी 20 टीएमसी पिण्याच्या पाण्यासाठी राखून ठेवलेत असून उर्वरित 4.5 टीएमसी पाणी कालव्यांमार्फत सोडण्याचा निर्णय घेण्यात आला आहे। ನೀರಾವರಿ ಯೋಜನೆ ಅಡಿಯಲ್ಲಿ ಬರುವಂತ ಅನೇಕ ನಮ್ಮ ಕ್ಷೇತ್ರಗಳು, ಊರು, ರೈತರ ಒಂದು ಕೂಗು ಏನಾಗಿತ್ತು ಅಂತಂದ್ರೆ ಈ ಸಾರಿ ನಮಗೆ ಮಳೆ ತುಂಬಾ ಚೆನ್ನಾಗಿ ಬರುತ್ತೆ ಅನ್ನುವಂತ ಒಂದು ಆಸೆ। ಮುಂಗಾರು ಬಹಳ ಚೆನ್ನಾಗಿ ಆಯಿತು, ಆದರೆ ಈಗೊಂದು 10-15 ದಿನದಿಂದ ಸ್ವಲ್ಪ ಮಳೆ ಕಡಿಮೆ ಆಗ್ತಾ ಇದೆ। ಅದರಲ್ಲೂ ನಮ್ಮ ಬಾದಾಮಿ ಭಾಗದಲ್ಲಾಗಿರಬಹುದು, ನರಗುಂದ ಭಾಗದಲ್ಲಾಗಿರಬಹುದು, ಸೌದತ್ತಿ ಭಾಗದ ರೈತರ ಬಹಳಷ್ಟು ಒಂದು ಕೂಗು ಏನಾಗಿತ್ತು ಅಂತಂದ್ರೆ ಸ್ವಲ್ಪ ನೀರು ಕಡಿಮೆ ಆಗಿದೆ, ಬೆಳೆಗಳು ಒಣಗ್ತಾ ಇದ್ದಾವೆ, ನೀರನ್ನ ಅತಿ ಬೇಗ ಡ್ಯಾಮ್ನಿಂದ ನಮ್ಮ ಕಾಲುವೆಗಳಿಗೆ, ನಮ್ಮ ಹೊಳೆಗೆ ಹರಿಸಿ ಅಂತ ಹೇಳಿ ಕೇಳ್ತಾ ಇದ್ರು। ಅದೇ ಪ್ರಕಾರ ಇವತ್ತು ಮಾನ್ಯ ಮಾಜಿ ಸಚಿವರು, ಶಾಸಕರು ಆದಂಥ ಸಿ ಪಾಟೀಲ್ ಅಣ್ಣನವರು ಹಾಗೂ ಬದಾಮಿಯ ಶಾಸಕರಾದಂಥ ಚಿಮ್ಮನಕಟ್ಟಿಯವರು, ನಮ್ಮ ನೀರಾವರಿಯ ಅಧ್ಯಕ್ಷರು, ಅಧಿಕಾರಿಗಳ ಒಟ್ಟಿಗೆ ಇವತ್ತು ಎಲ್ಲ ರೈತರ ಒಟ್ಟಿಗೆ ಮೀಟಿಂಗ್ ಮಾಡಿ ರೈತರ ಅನಿಸಿಕೆಯ ಪ್ರಕಾರ ಈಗ ನಮ್ಮಲ್ಲಿ ನಮ್ಮ ಡ್ಯಾಮ್ನಲ್ಲಿ ಲೈವ್ ಸ್ಟೋರೇಜ್ ಇರೋದು ಸುಮಾರು 25 TMC ವರೆಗೆ ಈಗ ಇವತ್ತಿಗೆ ನಮಗೆ ಲೈವ್ ಸ್ಟೋರೇಜ್ ಇದೆ। ಸೊ 20 TMC ನೀರನ್ನ ನಾವು ಕುಡಿಯೋದಕ್ಕೆ ಅಂತಂದ್ರೆ ಜಾನುವಾರು ಆಗಿರಬಹುದು ಅಥವಾ ಜನರಿಗೆ ಆಗಿರಬಹುದು ಒಂದು 20 TMC ಕುಡಿಯೋ ನೀರನ್ನ ರಿಸರ್ವ್ ಮಾಡಿ ನೆಕ್ಸ್ಟ್ ಜುಲೈವರೆಗೂ ರಿಸರ್ವ್ ಮಾಡಿ ಉಳಿದಂತ 4-4.5 TMC ನೀರನ್ನ ಸುಮಾರು 17 ದಿನದವರೆಗೆ ಟೇಲೆಂಡ್ ವರೆಗೂ ಹೋಗೋವರೆಗೆ ನಾವು ಇವತ್ತನೇ ಬಿಡುವಂತ ನಿರ್ಣಯವನ್ನ ರೈತರ ಸಮ್ಮುಖದಲ್ಲಿ, ಅಧಿಕಾರಿಗಳ ಸಮ್ಮುಖದಲ್ಲಿ ಎಲ್ಲ ಜನಪ್ರತಿನಿಧಿಗಳು ಇವತ್ತು ಕೈಗೊಂಡಿದ್ದೇವೆ। ನಮಗೆ ಒಂದು ಆಶಾಭಾವನೆ, ತಾಯಿ ರೇಣುಕಾ ಯಲ್ಲಮ್ಮ ನಮಗೆ ಇನ್ನೂ ಮಳೆ ಚೆನ್ನಾಗಾಗಿ ರೈತರ ಬೆಳೆಗೆ ಅನುಕೂಲ ಆಗುತ್ತೆ ಅನ್ನುವಂಥ ಒಂದು ಆಶಾಭಾವನೆಯಿಂದ ಇವತ್ತಿನಿಂದ ರೈತರ ಒಂದು ಕೂಗಿಗೆ ನಾವು ಕಿವಿಗೊಟ್ಟು ಇವತ್ತಿನಿಂದ ನೀರನ್ನ ಹರಿಸುವಂತ ಕೆಲಸವನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ। ಇದರಿಂದ ಎಲ್ಲ ರೈತರಿಗೆ ಅನುಕೂಲ ಆಗಲಿ। ನಮ್ಮ ಮಾನ್ಯ ಶಾಸಕರುಗಳು, ನಮ್ಮ ಮಾಜಿ ಮಂತ್ರಿಗಳು, ಶಾಸಕರು ಹೇಳಿದಂತ ಅವರ ಒಂದು ಹೇಳಿದಂತ ಕೆಲಸಕ್ಕೆ ನಾನು ಕೂಡ ಸ್ಪಂದನೆ ಮಾಡಿದ್ದೀನಿ। ಯಾಕಂತಂದ್ರೆ ನಮ್ಮದಾಗ್ಲಿ ಅವ್ರದ್ದಾಗ್ಲಿ ಇರೋ ಅಜೆಂಡಾ ಒಂದೇ, ರೈತರು ಖುಷಿ ಇದ್ರೆ ಜನಪ್ರತಿನಿಧಿಗಳು ಖುಷಿ ಇರ್ತಾರೆ। ಸೊ ಅದು ಆ ಕೆಲಸ ಇವತ್ತಿನಿಂದ ನಾವು ಶುರು ಮಾಡ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೀನಿ। आजपासूनच पाणी सोडण्यात येईल, शेतकरी खुश राहतील तर सर्वांना याचा लाभ होईल असे लक्ष्मी हेपाळकर यांनी सांगितले। विनोद कोलकार, AMM मराठी, बेळगाव।